ಪ್ರಯಾಣ ಮಾಡೋದು ತಪ್ಪ? ತಾವು ದಯವಿಟ್ಟು ಹೇಳಿ, ನೀವು ಯಾವ ಕಾನೂನಲ್ಲಿ ನಮ್ಮನ್ನ ಅರೆಸ್ಟ್ ಮಾಡ್ತಾ ಇದ್ದೀರಾ ಅದನ್ನು ತಿಳಿಸಿ. ಅಲ್ಲ ಒಂದು ನಿಮಿಷ, ಯಾವ ಕಾನೂನು ಸರ್? ಮೆಟ್ರೋದಲ್ಲಿ ನಾವು ಹೋಗ್ಬಾರ್ದು ನಮಗೆ ಯಾವ ಸರ್? ಒಂದು ನಿಮಿಷ ಮೆಟ್ರೋದಲ್ಲಿ ಯಾಕೆ ಟ್ರಂಕ್ ತಗೊಂಡು ಹೋಗೋದು? ಸೂಟ್ ಕೇಸ್ ಪ್ರತಿ ದಿವಸ ಒಂದು ನಿಮಿಷ. ಈಗ ಈ ಟ್ರಂಕ್ ಸರ್ ಪ್ಲೀಸ್ ಒಂದು ನಿಮಿಷ. ನೀವು ಯಾವ ಕಾನೂನಲ್ಲಿ ನಮ್ಮನ್ನ ಅರೆಸ್ಟ್ ಮಾಡ್ತಾ ಇದ್ದೀರಾ ಅಂತ ಹೇಳ್ಬೇಕು. ನಾವೇನು ನಾವು ವಕೀಲರು ಸರ್, ನಮಗೂ ಗೊತ್ತಿದೆ ಏನು ಅಂತ. ನೀವು ನನಗೆ ಹೇಳ್ಬೇಕು ಯಾವ್ದ್ರಲ್ಲಿ ಮಾಡ್ತಾ ಇದ್ದೀರಾ. ಯಾವುದೇ ಸಿವಿಲ್ ಪ್ರಿವೆಂಟಿವ್ ಅರೆಸ್ಟ್ ಪಾರ್ಲಿಮೆಂಟ್ ಸೆಷನ್ ಇರುವಂತ ಟೈಮ್ನಲ್ಲಿ ಯಾವುದೇ ಎಫ್ಐಆರ್ ಮಾಡೋಂಗಿಲ್ಲ, ಅದು ಪ್ರಿವಿಲೇಜ್ ಆಗುತ್ತೆ. ತಾವು ದಯವಿಟ್ಟು ತಮ್ಮ ಅಧಿಕಾರಿಗಳು ಯಾರೂ ನಿಮ್ಮ ಉನ್ನತ ಅಧಿಕಾರಿಗಳನ್ನು ನೀವು ದಯವಿಟ್ಟು ತೊಂದರೆಗೀಡಾಗಕ್ಕೆ ಹೋಗಬೇಡಿ. ಸ್ಪೀಕರ್ಗೆ ತಿಳಿಸ್ಬೇಕಾಗತ್ತೆ. ನೀವು ಪ್ರಿವೆಂಟಿವ್ ಅರೆಸ್ಟ್ ಮಾಡಿದ್ರೆ, ಡಿಟೆಸ್ಟ್ ಮಾಡಿದ್ರೆ ಅದಕ್ಕೆ ಅವಕಾಶನೇ ಇಲ್ಲ. ತಾವು ಒಂಚೂರು ಕಾನೂನು ತಿಳಿಸಿ ನಮಗೂ ಹೇಳಿ. ಈಗ ಇದಿದ್ರೆ ಅಲ್ವಾ ನಿಮಗೆ ಪ್ರಾಬ್ಲಮ್ಮು? ಜನಕ್ಕೆ ಇದಿದ್ರು ಅಷ್ಟೇ, ಇಲ್ಲದೆ ಇದ್ರು ಅಷ್ಟೇ. ಜನ ಗೊತ್ತಿದೆ ಸರ್ ಈ ಸರ್ಕಾರ ಖಾಲಿ ಟ್ರಂಕು ಅಂತ. ಇದನ್ನೇನು ಹಾಕ್ಬೇಕಾಗಿಲ್ಲ ಬಿಡಿ. ಈಗ ಆಯ್ತಲ್ಲ, ಇವಾಗ ಈಗ ಬಿಡಿ. ಈಗ ಟ್ರಂಕ್ ತಗೊಂಡು ಹೋಗಬಾರ್ದು ಅಂತ ಯಾವ್ದಿದೆ ಕಾನೂನು? ಯಾವ್ದ್ರಲ್ಲಿ ಸರ್? ನಾವು ಪ್ರೊಟೆಸ್ಟೇ ಮಾಡ್ತಾ ಇಲ್ವಲ್ಲ ಸರ್. ನಾವು ಪ್ರೊಟೆಸ್ಟ್ ಮಾಡಿಲ್ಲ, ನಮ್ಮ ಫ್ಲೈಟ್ ಮಿಸ್ ಆಗಿ ಸರ್ ನಮ್ಮ ಹೋಗೋದಲ್ಲ. ಒಂದು ನಿಮಿಷ ಆಯ್ತು ಆಯ್ತು, ಬಾ ಬಾಪನ ಬಾ, ಮುಂದೆ ಬಾ. ಬಿಡ ಬಿಡ ಬಿಡ. ಮೆಟ್ರೋದಲ್ಲಿ ಹೋಗಕ್ ಬಿಡಲ್ಲ ಅಂದ್ಮೇಲೆ ಯಾಕೆ ನಾವು ಹೋರಾಟ ನಿಲ್ಲಿಸ್ಬೇಕು? ಇನ್ನು ನಾವೆಂಗೂ ಹೋರಾಟ ಅಲ್ಲ, ನಾವು ಮೆಟ್ರೋದಲ್ಲಿ ಹೋಗ್ತೀವಿ ಅಂದ್ರೂ ಬಿಡ್ತಾ ಇಲ್ಲ ನೀವು. ನಡ್ರಿ ಸರ್, ನಡ್ರಿ ಸರ್, ನಡ್ರಿ ಸರ್. ಇಲ್ಲಿ 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 ಜೀಪ್ ಜೀಪ್